ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮನೇಲಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಹೇಗೆಲ್ಲ ಮಾಡ್ತೀವಿ ಅಂತ ನಿಮಗೂ ಕೂಡ ವ್ಲಾಗ್ ಮಾಡಿ ತೋರಿಸ್ತೀನಿ, ನೀವು ಕೂಡ ಟ್ರೈ ಮಾಡಂತ್ರಿ. ಸ್ವಲ್ಪ ಐಟಮ್ಗಳು ಬೇಕಿತ್ತು, ಅದಕ್ಕೋಸ್ಕರ ಇಲ್ಲೇ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ಗಳನ್ನೆಲ್ಲ ಶಾಪ್ ಮಾಡಿಕೊಂಡು ಬಂದು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಹೋಗ್ತಾ ಇದ್ದೀವಿ, ಹಾಗೆ ನಡ್ಕೊಂಡು ಮನೆ ಹತ್ರನೇ ಇರೋದು. ನಮ್ಮ ಅಕ್ಕ ಏನೇನು ಬೇಕೆಲ್ಲದು ತೊಗೊಳ್ತಾ ಇದ್ದಾಳೆ. ಅವಳಿಗೆ ಗೊತ್ತು ಏನೇನು ತೊಗೋಬೇಕು ಅಂತ, ಅದಕ್ಕೆ ಅವಳೇ ತೊಗೊತಿದ್ದಾಳೆ. ಎಲ್ಲ ಬಿಲ್ ಹಾಸ್ಕೊಂಡು ಹೊರಟ್ವಿ. ತೊಗೊಬಂದು ಕೊಡ್ತಾರೆ ಮನೆಗೆ ಅವರೇ. ಸ್ವಲ್ಪ ಮನೆಗೂ ಐಟಮ್ಗಳು ಬೇಕಿತ್ತು, ಅದಕ್ಕೆ ಮನೆಗೂ ಸ್ವಲ್ಪ ಐಟಮ್ಗಳು ತೊಗೊಂಡ್ವಿ. ಮತ್ತು ಇನ್ನೇನು ಸ್ನ್ಯಾಕ್ಸ್ ಐಟಮ್ಗೆ ಏನೇನು ಬೇಕೆಲ್ಲ ತೊಗೊಂಡ್ವಿ. ಬಾಳೆದೆಲೆಲ್ಲ ತೊಗೊಬಂದು ಇಟ್ಕೊಂಡಿದ್ದೀವಿ. ಶೇಂಗಾ ಬೀಜ ಹುರಿದು ಇಟ್ಕೊಂಡ್ವಿ ಫಸ್ಟೇ. ಅದೊಂದು ಸ್ವಲ್ಪ ಆರಬೇಕು, ಸಿಪ್ಪೆ ಎಲ್ಲ ಬಿಚ್ಕೋಬೇಕು ಅಂತ. ನಮ್ಮ ಅಕ್ಕ ಕುತ್ಕೊಂಡು ಏನೇನು ತೊಗೊಬರ್ಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ತೊಗೊಬಂದು ಇಟ್ಕೊತಾ ಇದ್ವಿ. ಕುತ್ಕೊಂಡು ಒಂದೇ ಕಡೆ ಎಲ್ಲ ತೊಗೊಬಂದು ಇಟ್ಕೊಂಡ್ರೆ ಪದೇ ಪದೇ ಎದ್ದೋಗೋದೇನು ಕೆಲಸ ಇರೋಲ್ಲ ಅಂತ, ಅದಕ್ಕೆಲ್ಲ ತೊಗೊಬಂದು ಇಟ್ಕೊತಾ ಇದ್ವಿ. ಅವಳೆಲ್ಲ ಥರ ಸ್ನ್ಯಾಕ್ಸ್ ಐಟಮ್ ಮಾಡ್ತಾಳೆ. ಅಂದರೆ ಅವಳಿಗೆ ಮನೆಯಲ್ಲೇ ಮಾಡ್ಕೋಬೇಕು, ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಯಾವಾಗಲೂ ಅಂತಿರ್ತಾಳು. ಆಚೆಗಡೆ ಜಾಸ್ತಿ ತರೋದು ಬೇಡ ಅಂತ. ಆದರೆ ನನಗೆ ಸ್ವಲ್ಪ ಆಚೆಗಡೆನೇ ಇಷ್ಟ, ಮನೆಯದಷ್ಟು ಇಷ್ಟ ಆಗೋಲ್ಲ. ಇದಕ್ಕಿದ್ದಂಗೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲ ಅನಿಸ್ಬೋದು. ಆದರೆ ನಾನು ನೆಕ್ಸ್ಟ್ ವ್ಲಾಗ್ ಬರುತ್ತಲ್ಲ, ಅದರೊಳಗೆ ನಿಮಗೆ ಗೊತ್ತಾಗುತ್ತೆ ನಾವು ಯಾಕೆ ಎಲ್ಲ ಥರ ತಿಂಡಿಗಳು ಮಾಡ್ತಾಯಿದ್ದೀವಿ ಅಂತ. ಒಂದು 5-6 ಥರ ತಿಂಡಿಗಳೆಲ್ಲ ಮಾಡ್ತಾಯಿದ್ದೀವಿ. ಸ್ವಲ್ಪ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ. ಅಂಗಡಿಯಿಂದನೇ ಯಾವಾಗಲೂ ತರ್ತಾ ಇರ್ತೀವಿ ಅಂತ. ನನಗೆಲ್ಲ ಹೊರಗಿನ ಐಟಮೇ ಸ್ವಲ್ಪ ಇಷ್ಟ. ಆದರೆ ನಮ್ಮ ಅಕ್ಕ ಯಾವಾಗಲೂ ಮನೇಲಿ ಏನೇ ಕೇಳಿದ್ರು ಮನೆಯಲ್ಲೇ ಮಾಡ್ಕೊಡ್ತೀನಿ, ಮನೇಲಿ ಇದು ಮಾಡ್ಕೊಂಡು ತಿನ್ನೋದೇ ಚೆಂದ, ಒಳ್ಳೆಯದು, ಹಂಗೆ ಅಂತಿರ್ತಾಳೆ. ಹಂಗೆ ಸ್ವಲ್ಪ ಆಚೆಗಡೆನೇ ಇಷ್ಟ ಅವಳಿಗೆ. ಈ ಥರ ಎಲ್ಲ ಈ ಕುರುಕು ತಿಂಡಿಗಳದ್ದೇ ಇರಬೇಕು ಮನೇಲಿ. ಸಂಜೆ ಹೊತ್ತು ಹಾಕಿ ಕಾಫಿ ಕುಡಿಯೋ ಟೈಮಲ್ಲಿ ಬೇಕು ಅವಳಿಗೆ, ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಎಳ್ಳು, ವೈಟ್ ಕಲರ್ ಎಳ್ಳು, ಅಜ್ವಾನ, ಆಮೇಲೆ ಒಂದು ಸ್ವಲ್ಪ ಕಾದಿರೋ ಎಣ್ಣೆನ ಅದಕ್ಕೆ ಹಾಕಿ ಕಲಿಸ್ಕೋಬೇಕು. ಒಂದು ಸೌಟ್ ಹಾಕ್ಲ ಎಣ್ಣೆ, ಒಂದು 1/2 ಸ್ಪೂನ್ ಎಣ್ಣೆ. ಈಗ ಕಡಲೆನ ಫುಲ್ಲು ಪೌಡ್ರ್ ಮಾಡ್ಕೋಬೇಕು. ಎಷ್ಟು ಸ್ಪೂನೆ? ಒಂದೆರಡು ಬೌಲಷ್ಟು ಕಡಲೆನೆ. ಕರಿಬೇವನ್ನ ನಾವು ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಕಾದಿರೋ ಎಣ್ಣೆನ ಬಿಸಿ ಎಣ್ಣೆ ಹಾಕಿ ಇಟ್ಕೊಂಡ್ವಿ, ಕಲಸಿದ್ವಿ. ಅಂದರೆ ಬೇಗ ಹಾಳಾಗಲ್ಲ. ಕಲಿಸ್ಬೇಕು ಚೆನ್ನಾಗಿ. ಈ ಥರ ಈಗ ಉಂಡೆ ಮಾಡಿದ್ರೆ ಉಂಡೆ ಥರ ಬರಬೇಕು. ಅಲ್ಲಿ ತನಕ ನಾವು ಎಣ್ಣೆಯಲ್ಲೇ ಕಲಿಸ್ಬೇಕು. ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ಮಾಡಿ, ಚಪಾತಿ ಹಿಟ್ಟೆಲ್ಲ ಮಾಡ್ಕೊತೀವಲ್ಲ ಆ ಥರ ಕಲಿಸ್ಕೋಬೇಕು. ಇದು ಚಕ್ಲಿ ಮಾಡ್ತಿರೋ ಹಿಟ್ಟು, ಚಕ್ಲಿಗೆ ಅಂತ ಮಾಡ್ಕೊಂಡಿರೋ ಹಿಟ್ಟಿದು. ನೀಟಾಗೆಲ್ಲ ನಾದ್ಕೊತಾ ಇದ್ದೀನಿ. ಈಗ ಚಕ್ಲಿ ಮಾಡೋ ಮಿಷಿನ್ ಬರುತ್ತಲ್ಲ, ಅದಕ್ಕೆ ಏನಂತ ನನಗೆ ಗೊತ್ತಿಲ್ಲ. ಅದರೊಳಗೆ ನೀಟಾಗಿ ನಾದ್ಕೊಂಡಿರೋ ಹಿಟ್ಟು ಹಾಕಿ ಚಕ್ಲಿ ಮಾಡ್ತೀವಿ. ನಾವೇನದ್ರೊಳಗೆ ಮಿಸ್ಟೇಕ್ ಮಾಡಿಬಿಟ್ವಿ ಅಂದರೆ, ನಾವು ಕಡಲೆ ಹಿಟ್ಟನ್ನ ತೊಗೊಬಂದು ಮಾಡಬೇಕಿತ್ತು. ನಾವು ಮನೇಲೇ ಕಡಲೆ ತೊಗೊಬಂದು ಹಿಟ್ಟು ಮಾಡಿದ್ವಿ. ಅದಕ್ಕೆ ನಮಗೆ ನೀಟಾಗಿ ಚಕ್ಲಿ ಶೇಪಲ್ಲಿ ಬಂದಿಲ್ಲ. ಎಣ್ಣೆನೂ ಕಾಯಿಸ್ತಾ ಇದ್ದೀನಿ ನಾನು ಚಕ್ಲಿನ ಕರಿಯೋದಕ್ಕೆ. ಚಕ್ಲಿ ಶೇಪಲ್ಲಿ ನಮಗೆ ಬಂದಿಲ್ಲ. ಅದಕ್ಕೆ ನಾವು ಉದ್ದುದ್ದಕ್ಕೆ ಈಗ ಚಿಪ್ಸ್ ಎಲ್ಲ ಬರುತ್ತಲ್ಲ ಆ ಥರನೇ ಶೇಪಲ್ಲಿ ಮಾಡ್ಕೊಂಡ್ವಿ. ಹೇಗಿದ್ರು ಮುರ್ಕೊಂಡೆ ಅಲ್ವಾ ತಿನ್ನೋದು, ಏನಾಗಲ್ಲ, ಚಕ್ಲಿ ಟೇಸ್ಟ್ ಬಂದರೆ ಸಾಕು ನಮಗೆ ಅಂತ ಅಂದ್ಕೊಂಡು ಹಾಗೆ ಮಾಡಿದ್ವಿ. ನೀವೆಲ್ಲ ಮಾಡೋದಿದ್ರೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಾಡಿರಿ. ನಾವು ಹಾಗೆ ಕಾದಿತ್ತಲ್ಲ ಎಣ್ಣೆ ಬಾಣಲಿಗೆ ಡೈರೆಕ್ಟಾಗಿ ಈ ಚಕ್ಲಿನ ನಾವು ಬಾಣಲಿಗೆ ಬಿಟ್ವಿ. ನೀವು ನೋಡ್ತಾ ಇರ್ಬೋದು, ಎಣ್ಣೆ ಚೆನ್ನಾಗಿ ಕಾದೈತೆ. ಒಂಥರ ಗೋಲ್ಡ್ ಕಲರ್ ಬಂದಮೇಲೆ ತಗೊಂಡ್ವಿ. ಅದು ನಾವು ತಕ್ಷಣ ಕ್ಲೋಸ್ ಮಾಡಿ ಇಡಬಾರ್ದು, ಗಾಳಿಗೆ ಆರಕ್ಕೆ ಬಿಡಬೇಕು. ನಾವು ತಕ್ಷಣ ಬಾಕ್ಸಿಗೆ ಹಾಕಿ ಇಟ್ವಿ ಅಂದರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ನಾವು ಅದಕ್ಕೆ ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲೆ ಕರೆದಿದ್ದೆಲ್ಲ ಅದ್ರ ಮೇಲೆ ಹಾಕ್ತಿದ್ದೀವಿ, ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಅಂತ. ಮೈದಾ ಹಿಟ್ಟು ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟು. ಅದಕ್ಕೆ ಸ್ವಲ್ಪ ಉಪ್ಪು, ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಳ್ಳು ಹಾಕೋಬೇಕು. ಬಿಳಿ ಎಳ್ಳು. ಎಣ್ಣೆ ಹಾಕೋಬೇಕಾ? ಅಂದರೆ ಹಾಳಾಗಲ್ಲ ಅನ್ಸುತ್ತೆ. ಕಾಯಿಸಿ ಇಟ್ಕೊಂಡಿರೋ ಎಣ್ಣೆನ ಹಾಕ್ಕೋಬೇಕು.
ಇದಕ್ಕೂ ಹಂಗೆ ಉಂಡೆ ಮಾಡ್ಕೊಂಡ್ರೆ ಉಂಡೆ ಆಗತ್ತಷ್ಟು ಎಣ್ಣೆ ಹಾಕೋಬೇಕು, ಆಮೇಲೆ ನೀರಾಗಿ ಕಲಿಸ್ಕೋಬೇಕು. ಸುಡ್ತೈತ್ ಕಣಿ. ಈ ರೀತಿ ಕಲಸಿಟ್ಕೋಬೇಕು, ಚಪಾತಿ ಹಿಟ್ಟು ಕಲಿಸ್ತಾರಲ್ಲ ಆ ರೀತಿ ಕಲಸಿಟ್ಟು ಇದೊಂದು 1/2 ಅವರ್ ಹಂಗೆ ಕ್ಲೋಸ್ ಮಾಡಿ. ಇದೊಂದು 1/2 ಅವರ್ ಆಗೈತೆ. ಈಗ ಅದನ್ನು ಮೈದಾ ಹಿಟ್ಟು ಹಾಕ್ಕೊಂಡು ಇರ್ಬೋದು, ಇಲ್ಲಾಂದರೆ ಗೋಧಿ ಹಿಟ್ಟು ಎರಡೂ ಯಾವ್ದಾರ ಹಾಕ್ಕೊಂಡು ನೀಟಾಗಿ ಉಜ್ಕೋಬೇಕು. ತುಂಬ ತೆಳ್ಳಗೆ ಉಜ್ಜಬಾರ್ದು, ಸ್ವಲ್ಪ ದಪ್ಪಗೆ ಉಜ್ಜಬೇಕು. ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೋಬೇಕು. ಈಗ ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅಂಥದ್ದಲ್ಲಿ 3 ಉಂಡೆ ತಕ್ಕೋಬೇಕು. ಅಷ್ಟು ದಪ್ಪ ಹಿಟ್ಟು ತೊಗೊಂಡು ನಾವು ನೀಟಾಗಿ ಉಜ್ಕೋಬೇಕು. ಇಷ್ಟು ದಪ್ಪ ಇರಬೇಕದು, ತೀರ ತೆಳ್ಳಗಾದರೆ ಉಬ್ಬಲ್ಲ. ಆಮೇಲೆ ಅದರ ಸಣ್ಣ ಮುಚ್ಚುಳ್ಕಗಳು ಬರುತ್ತಲ್ಲ ಅದರಲ್ಲಿ ಈ ಥರ ಚಂದ್ರನ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾವು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ನಿಮಗೆ ರೌಂಡ್ ಬೇಕಾದ್ರೆ ರೌಂಡ್ ಮಾಡ್ಕೊಳ್ಳಿ, ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾವು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಚಂದ್ರನ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ಸರಿಗೆ ಇಟ್ಕೊಳ್ಳೋಕ್ಕೂ ಚೆನ್ನಾಗಾಗುತ್ತೆ ಅಂತ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾವೆ. ಚೂರು ಹಿಟ್ಟು ವೇಸ್ಟ್ ಮಾಡ್ಕೊಂಡಿಲ್ಲ, ಮತ್ತೆ ಕಲಿಸ್ಕೊಂಡು ಹಂಗೆ ಮಾಡ್ಕೊಳ್ಳಿ. ಈಗ ಕರಿತಾ ಇದ್ದಾಳೆ ನಮ್ಮ ಅಕ್ಕ ಸ್ವಲ್ಪನೇ. ಇದೊಂದು ಸ್ವಲ್ಪ ತಣ್ಣಗಾಗಿಬಿಟ್ಟಿದ್ದೀವಿ ಆಚೆಗಡೆ. ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ. ಈಗ ನನಗೆ ಸಾಕು ಸುಸ್ತಾದಂಗೆ ಆಯಿತು, ಅದಕ್ಕೆ ಒಂದು ಸ್ವಲ್ಪ ರೆಸ್ಟಿಗೆ ಬಂದೆ. ಈಗ ಚಕ್ಲಿ ಎಲ್ಲ ನೀಟಾಗಿ ತಣ್ಣಗಾಗಿದೆ. ಕವರಿಗೆ ಹಾಕಿ ಆಮೇಲೆ ಕಟ್ಟಿ ನಾವು ಬಾಕ್ಸಿಗೆ ಹಾಕ್ಕೊತೀವಿ. ಮತ್ತು ನೀರು ಏನಾದ್ರು ಬಿದ್ದರೂ ಹಾಳಾಗ್ಬಿಡುತ್ತೆ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಎಷ್ಟು ದಿನ ಬೇಕಾದ್ರೂ ನಾವು ಅವಾಗ ಇಡ್ಬೋದು. ಕಾಯಿಸಿರೋ ಎಣ್ಣೆಯಲ್ಲೇ ನೀವು ಕಲಿಸ್ಕೋಬೇಕು, ಅವಾಗ ಹಾಳಾಗಲ್ಲ. ಎಲ್ಲದೂ ಪ್ಯಾಕ್ ಮಾಡ್ತಾಯಿದ್ದೀನಿ ಚಕ್ಲಿ. ಇವಾಗ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡ್ಕೊಡೋಣ ಅಂತ ಪೇಪರ್ ಅವಲಕ್ಕಿ ತಂದ್ಕೊಂಡಿದ್ವಿ ನಾವು. ಅದನ್ನು ಸಾಣಿಸ್ಕೊತಾ ಇದ್ದೀವಿ. ಪೌಡ್ರ್ ಥರ ಎಲ್ಲ ಇರುತ್ತೆ, ನೀವು ನೋಡ್ತಿರ್ಬೋದು ಎಷ್ಟು ಪೌಡ್ರ್ ಥರ ಉದುರ್ತೈತೆ. ಅದೆಲ್ಲದು ಸಾಣಿಸ್ಕೊಂಡು ಈಗ ಅಕ್ಕಿ ಸಾಣಿಸ್ತೀವಲ್ಲ ಜಲ್ದಿ ಅದ್ರಲ್ಲಿ ಸಾಣಿಸ್ಕೊಡ್ತೀವಿ ಪೇಪರ್ ಅವಲಕ್ಕಿ. ಇವಾಗ ನಾವು ನಿಪ್ಪಟ್ಟು ಮತ್ತು ಕೋಳ್ಬಳೆಗೆ ಎರಡಕ್ಕೂ ಒಂದೇ ಹಿಟ್ಟು ಮಾಡ್ಕೊತಾ ಇದ್ದೀವಿ. ಅಕ್ಕಿ ಹಿಟ್ಟು ಇದರೊಳಗೆ 5 ಕಪ್ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟು, ಕಡಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು 2 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗತ್ತಲ್ಲ ಎಷ್ಟು ಉಪ್ಪು ಹಾಕ್ಕೋಬೇಕು ಅಂತ, ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಅಷ್ಟು ಬೇಡ ಮಕ್ಕಳಿಗೆಲ್ಲ ಒಂಚೂರು ಖಾರ ಜಾಸ್ತಿ ಅಂದರೆ ಕಮ್ಮಿ ಹಾಕ್ಕೋಬೋದು. ನಾವು ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಹಾಕ್ತಾಯಿದ್ದೀವಿ, ಖಾರ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಕರಿಬೇವಿನ ಸೊಪ್ಪನ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಫುಲ್ ಪೌಡ್ರು ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ನಾವು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀವಿ. ಅದಕ್ಕೆ ವೈಟ್ ಕಲರ್ ಎಳ್ಳು, ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀವಿ. ಒಂದು 2-3 ಸ್ಪೂನಷ್ಟು ಬಿಳಿ ಎಳ್ಳು. ಆಮೇಲೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಆಮೇಲೆ 2 ಕಪ್ಪು ರವೆ, ಸಣ್ಣ ರವೆ ಬರುತ್ತಲ್ಲ ಆ ರವೆ 2 ಕಪ್ಪಷ್ಟು ಹಾಕ್ಕೊತಾ ಇದ್ದೀವಿ. ಅದಕ್ಕೆ ಅದು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ರವೆ ಬರುತ್ತಲ್ಲ ಆ ರವೆ, ಉಪ್ಪಿಟ್ಟು ರವೆಯಲ್ಲಿ ಸಣ್ಣ ರವೆ ಬರುತ್ತಲ್ಲ, ಗಂಜಿ ಎಲ್ಲ ಮಾಡ್ತಾರಲ್ಲ ಆ ರವೆ 2 ಕಪ್ಪಷ್ಟು ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀವಲ್ಲ ಸೇಮ್ ಇದಕ್ಕೂ ಅಷ್ಟೇ ಕಾಯಿಸಿರೋ ಎಣ್ಣೆ ಹಾಕ್ಕೋಬೇಕು. ನಾವು ಕಲಿಸಷ್ಟು ಅದು ಉಂಡೆ ಕಟ್ಟ ಬರೋದಷ್ಟು ನೀವು ಎಣ್ಣೆನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ನೀರು ಹಾಕ್ಕೋಬೇಕು. ಫಸ್ಟ್ ಇದನ್ನಷ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀಟಾಗಿ. ಆಮೇಲೆ ಒಂದು ಜಾರಿಗೆ ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜ ಫಸ್ಟೇ ಹುರಿದಿಟ್ಕೊಂಡಿದ್ವಲ್ಲ ಅದು ಆರಿತಲ್ಲ, ಸಿಪ್ಪೆ ಎಲ್ಲ ಬಿಚ್ಚಿದ್ದೀವಿ. ಆಮೇಲೆ ಜೀರಿಗೆ ಒಂದು 2 ಸ್ಪೂನಷ್ಟು. ಜೀರಿಗೆ ಸ್ವಲ್ಪ ಇಷ್ಟ ಆಗಲ್ಲ ಅನ್ನೋರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಸಾಕು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಇದಿಷ್ಟು ಪೌಡ್ರ್ ಮಾಡ್ಕೋಬೇಕು. ಈ ಥರ ಇದೆ, ಇನ್ನೂ ಮಿಕ್ಸ್ ಮಾಡಿಲ್ಲ ನಾನು. ಅಷ್ಟರೊಳಗೆ ಎಣ್ಣೆ ಹಾಕಿ ಉಂಡೆ ಕಟ್ಟೋ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ ಅದಕ್ಕೆ ಹಾಕ್ಕೊತಾ ಇದ್ದೀವಿ.
ಫುಲ್ಲು ನುಣ್ಣಗಾಗಿ ಮಾಡ್ಕೋಬೇಕು. ಅದು ತರಿ 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 ಎಲ್ಲ ಇರಬಾರ್ದು. ಎಷ್ಟಾಗುತ್ತೆ ಅಷ್ಟು ಸಾಫ್ಟಾಗಿ ಮಾಡಿಕೊಡ್ರಿ ಆ ಪೌಡ್ರನ್ನ. ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಜಾಸ್ತಿನೇ ಮಾಡ್ಕೊತಿದ್ದೀವಿ, ಇದರೊಳಗೆ ನಿಪ್ಪಟ್ಟು ಆಗುತ್ತೆ, ಹಾಗೆ ಕೋಳ್ಬಳೆನೂ ಮಾಡ್ಕೊಬೋದು ಅಂತ. ನೀರು ಹಾಕೊಂಡು ನೀಟಾಗಿ ಕಲಸಿಟ್ಕೊಂಡಿವಿ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಚಪಾತಿ ಹಿಟ್ಟು ಬರುತ್ತಲ್ಲ ಅದೇ ರೀತಿಯೇ ನಾವು ಕಲಸಿಟ್ಕೊಂಡಿದ್ದೀವಿ. ಕಲಸಿಟ್ಕೊಂಡು ಇದೊಂದು 1/2 ಅವರ್ ಕ್ಲೋಸ್ ಮಾಡಿಡಬೇಕು. ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಉಜ್ಕೊಳ್ಳಿ. ಸ್ವಲ್ಪ ದಪ್ಪನೇ ಉಜ್ಕೋಬೇಕು. ಅದನ್ನು ಒಂದು ಬೌಲಲ್ಲಿ ನೀಟಾಗಿ ಹಿಂಗೆ ಒತ್ತಿ ಒಂದೇ ಶೇಪು, ನಾವು ಉಜ್ಜಿದ್ರೆ ಹೆಂಗೆ ಬೇಕು ಹಂಗೆ ಬಂದುಬಿಡುತ್ತೆ. ಅದಕ್ಕೆ ಎಲ್ಲ ಒಂದೇ ಶೇಪಲ್ಲಿದೆ ಅಂತ ನಾವು ಈ ಕಪ್ಪಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ನಿಪ್ಪಟ್ಟು ಮಾಡ್ಕೊಂಡ್ವಿ, ಹಾಗೆ ಒಂದು ಸ್ವಲ್ಪ ಕೋಳ್ಬಳೆ ಮಾಡ್ತಾಯಿದ್ದೀವಿ. ನಾವು ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನಮ್ಮ ಅಕ್ಕ ಯಾವಾಗಲೂ ಮಾಡ್ತಾಯಿರ್ತಾಳೆ, ನಾನು ಫಸ್ಟ್ ಟೈಮ್ ಇವೆಲ್ಲ ಟ್ರೈ ಮಾಡ್ತಿರೋದು. ನಾನು ಮಾಡಿರೋ ಕೋಳ್ಬಳೆ ಎಲ್ಲ ಬಳೆ ಶೇಪಲ್ಲಿ ಬಂದುಬಿಟ್ಟಿದೆ. ಈಗ ಅವಲಕ್ಕಿ, ಪೇಪರ್ ಅವಲಕ್ಕಿ ಒಂದು ಸ್ವಲ್ಪ ಹುರ್ಕೋಬೇಕು. ಇದು ಅವಲಕ್ಕಿಗೆ ಒಗ್ಗರಣೆ ಹಾಕೊಳಕ್ಕೆ ಶೇಂಗಾ ಬೀಜ, ಒಣ ಕೊಬ್ಬರಿ ಸಣ್ಣ ಹಿಂಗೆ ಪೀಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಜಜ್ಜಿ ಇಟ್ಕೊಂಡಿರೋದು ಬೆಳ್ಳುಳ್ಳಿ, ಆಮೇಲೆ ಗೋಡಂಬಿ, ಖಾರದ ಪುಡಿ, ಆಮೇಲೆ ಕರಿಬೇವಿನ ಸೊಪ್ಪು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ. ಆಮೇಲೆ ಒಣಮೆಣ್ಸಿನ್ಕಾಯಿ, ಆಮೇಲೆ ಹುರಿದಿಟ್ಕೊಂಡಿರೋ ಸ್ವಲ್ಪ ಹಂಗೆ ಉರಿಬೇಕು ಎಂತ ಪೇಪರ್ ಅವಲಕ್ಕಿ ಅಲ್ಲಿ ಹೋಗಿ. ಆಮೇಲೆ ಒಂದು ಬಾಣಲಿಗೆ ಒಂದು 1/4 ಲೀಟ್ರಷ್ಟು ಎಣ್ಣೆ ಹಾಕ್ಕೋಬೇಕು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಎಂಥದ್ದಿದು ಶೇಂಗಾ, ನನಗೆ ಹೆಸರುಗಳೇ ಬರ್ತಿಲ್ಲ. ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಕರೆದು ತಕ್ಕೊಂಡು ಅದು ಅವಲಕ್ಕಿಗೆ ಹಾಕಬೇಕು. ಜಾಸ್ತಿ ಎಣ್ಣೆ ಕಾದರೆ ಕರ್ರಗಾಗೋಗುತ್ತೆ ಶೇಂಗಾ ಬೀಜ. ಈ ಕಲರ್ ಬಂದಮೇಲೆ ಶೇಂಗಾ ಎಲ್ಲ ತಕ್ಕೊಬೇಕು. ಗೋಲ್ಡ್ ಕಲರ್. ಈಗ ಹುರ್ಗಡ್ಲೆ ಅದೊಂದು ಕಪ್ಪಷ್ಟಲ್ಲೇ, ಒಂದು ಕಪ್ಪಷ್ಟು. ನಮ್ಮ ಅಕ್ಕ ಎಲ್ಲ ಮಾಡ್ತಾಯಿದ್ದಾಳೆ, ನನಗೆ ಹಸುವಾಗ್ತಿತ್ತು, ಬಾಕ್ಸಿಗೆ ಬೇರೆ ಹಾಕಬೇಕಿತ್ತು. ಹಾಗೆ ಒಂದು 2 ತಿಂತ ಓಡಾಡ್ಕೊಂಡಿದ್ದೆ. ನಮ್ಮ ಅಕ್ಕ ಅವಲಕ್ಕಿ ಮಾಡ್ತಾಯಿದ್ದಾಳೆ, ಅವೆಲ್ಲ ಎಣ್ಣೆಲಿ ಕರಿತಾ ಇದ್ದಾಳೆ. ನಾನು ಏನೇನು ಮಾಡಿದ್ಲು ಅದೆಲ್ಲ ಒಂಚೂರು ಪ್ಯಾಕ್ ಮಾಡ್ತಾಯಿದ್ದೆ, ಕವರಿಗೆ ಹಾಕಿ ಇಡ್ತಾಯಿದ್ದೆ. ಒಣ ಕೊಬ್ಬರಿ ಸಿಡಿತಲ್ಲ, ಕೈ ಸುಡ್ತೈತೆ ಅಲ್ಲಿ ಎಣ್ಣೆ ಹತ್ರ. ಈ ಥರ ಬೇಕು ಒಣ ಕೊಬ್ಬರಿ ಎಲ್ಲ. ಸ್ವಲ್ಪ ಸ್ವಲ್ಪ ಸೀದೋಗಿರ್ಬೇಕು. ಅದಕ್ಕೆ ಹಿಂಗೆ ತಾನೇ ಹೇಳೋದು, ಸ್ವಲ್ಪ ಸ್ವಲ್ಪ ಸೀದೋಗಿರ್ಬೇಕು. ಎಣ್ಣೆ ಕಾದೋಗ್ಬಿಟ್ಟೈತೇನಪ್ಪ. ಎಣ್ಣೆ ಹಂಗೆ ಎಲ್ಲ ಅನಿಸುತ್ತೆ. ಚೆನ್ನಾಗಿ ಕಾಯಿಸ್ಕೊಂಡು ಆಫ್ ಮಾಡಿಬಿಟ್ಟು ಕರೀತಾರೇನಪ್ಪ. ಗೋಡಂಬಿ ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರಿಯೋದು. ಇದು ಒಂಚೂರು ಗೋಲ್ಡ್ ಕಲರ್ ಬಂದು ಎಷ್ಟೇ ತಂದು ಬೆಳ್ಳುಳ್ಳಿ ಒಂಚೂರು ಗೋಲ್ಡ್ ಕಲರ್ ಬಂದಮೇಲೆ ತೆಗಿಬೇಕು. ಈಗ ಒಣಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಅದಕ್ಕೆ ಹಾಕೋದು. ಎಣ್ಣೆನ ಒಂದು ಸ್ವಲ್ಪ ಇಟ್ಕೊಂಡು ಉಳಿದಿದ್ದೆಲ್ಲ ಬಾಕ್ಸಿಗೆ ಹಾಕೊಂಡು ಇಟ್ಕೋಬೇಕು. ಇದು ಅದಕ್ಕೆ ಹಾಕೋದು ಅವಲಕ್ಕಿಗೆ. ಇದಕ್ಕೆ ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ಕೊಂಡು ಅವಲಕ್ಕಿಗೆ ಹಾಕಬೇಕು. ಎಲ್ಲೆಲ್ಲರೂ ಚಟಪಟ ಈಗ ಎಲ್ಲದನ್ನು ಎಣ್ಣೆಲಿ ಕರೆದು ಅವಲಕ್ಕಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಉಳಿಸ್ಕೊಂಡಿದ್ದೀವಿ, ಉಳಿದಿದ್ದೆಲ್ಲ ಬಾಕ್ಸಿಗೆ ಹಾಕ್ಕೊಂಡಿದ್ದೀವಿ. ಕರಿಬೇವಿನ ಸೊಪ್ಪು ಹುರಿದಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಒಂದು 3-4 ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀವಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀವಿ. ಜಾಸ್ತಿ ಹಾಕಿದಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಲಿ ಅಂತ. ಆಮೇಲೆ ಖಾರದ ಪುಡಿ ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಅದು ನನಗೆ ಎಣ್ಣೆಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅವಲಕ್ಕಿಗೆ ಹಾಕ್ಕೋಬೇಕು, ಎಣ್ಣೆ ಸಮೇತನೇ.
ಅದು ನೀಟಾಗಿ ಕಲಿಸ್ಕೋಬೇಕು. ಫುಲ್ಲು ಅವಲಕ್ಕಿಗೆಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಸಕ್ಕರೆನ ರುಬ್ಕೊತಾ ಇದ್ದೀನಿ, ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿಗೆ ಹಾಕೋಕ್ಕೆ. ಈಗ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕೊಂಡು ಕಲಿಸ್ಕೊತಾ ಇದ್ದೀವಿ. ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಎಷ್ಟು ಬೇಕು ಅಷ್ಟು ನೋಡಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಾಲಿಗೆ ಬಂದ್ವಿ. ಒಂದು ಕರೆಂಟ್ ಒಲೆ ನೋಡ್ಕೊಂಡು ಹೋದ್ವಿ. ಅಮ್ಮಂಗೆ ಕರ್ಕೊಬರ್ಬೇಕಿತ್ತು, ಅವಳಿಗೆ ಗೊತ್ತಾಗುತ್ತೆ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ. ಅದಕ್ಕೆ ಅಮ್ಮಂಗೆ ಕರ್ಕೊಂಡು ಮತ್ತೆ ನೈಟ್ ಬಂದ್ವಿ. ಇವಾಗಷ್ಟೇ ಎಲ್ಲ ಅಡುಗೆನೂ ಮಾಡಿ ಸಂಜೆ ಆಗೋಯ್ತು. ಮಾಡೋ ಅಷ್ಟರಲ್ಲಿ ಹಾಗೆ ಅಮ್ಮ ಬಂದರು. ಅಮ್ಮ ಬಂದಿದ್ದ ಅಷ್ಟರಲ್ಲಿ ಒಂದು ಕರೆಂಟ್ ಒಲೆ ಬೇರೆ ತರಬೇಕಿತ್ತು, ಅದನ್ನು ಹೋಗಿ ತೊಗೊಂಡು ಬಂದ್ವಿ. ನಾವು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅವಾಗ ಅದೇ ನನ್ನ ವೀಡಿಯೋ ಬಿಟ್ಟು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಬಾಯ್.